ಮೋಸ ಮಾಡುತ್ತೋ ಕೈಲಾಸಕ್ಕೆ ಹೋಗಿ ಮೋಸವೋ ದೇನೋ ಸತಿಯಳ ವಾಕ್ಯಕ್ಕೆ ಮರುಳಾಗಿ ಹೋದೆನೋ ಸತಿಯಳ ವಾಕ್ಯಕ್ಕೆ ಮರುಳಾಗಿ ಹೋದೆನೋ ಅತಿಹೀನದ ವಾಕ್ಯ ಅತಿಹೀನದ ವಾಕ್ಯ ಮತಿಗೇಡಿಸಿದೆಯನ್ನ ಮೋಸ ಮಾಡುತ್ತೋ ಕೈಲಾಸಕ್ಕೆ ಹೋಗಿ ಮೋಸವೋ ದೇನೋ ರಾಜನೆಂಬುವ ಭಾವ ತಿಳಿಯದೆ ಆದ ಮನೋ ರಾಜನೆಂಬುವ ಭಾವ ತಿಳಿಯದೆ ಆದ ಮನೋ ಮಾತನಾಡಿಸಲಿಲ್ಲ ಭ್ರಷ್ಟೈಷನು ಎನ್ನ ಮೋಸ ಮಾಡುತ್ತೋ ಕೈಲಾಸಕ್ಕೆ ಹೋಗಿ ಮೋಸವೋ ದೇನೋ ಎನ್ನ ಸದಿಯ ಮಾತನ್ನು ಕೇಳಿ ಆ ಮೂರ್ತಿ ಶಿವನನ್ನು ಯಾಗಕ್ಕೆ ಕರೆತರಲು ಹೋಗಿ ಯಜ್ಞ ಮಗಳಾದ ದಾಕ್ಷಾಯಿಣಿಯಿಂದಲೂ ಅಪಮಾನವನ್ನು ಹೊಂದಿ ಬಂದಂತಾಯಿತು. ಈ ಸೇಡನ್ನು ತೀರಿಸಿಕೊಳ್ಳದೆ ಹೋದರೆ ನಾನು ದಕ್ಷ ಬ್ರಹ್ಮನೇ ಅಲ್ಲ. ಸ್ವಾಮಿ ಪ್ರಾಣೇಶ್ವರ ಏತಕ್ಕೆ ಚಿಂತಿಪೆ ನೀನೇತಕ್ಕೆ ಚಿಂತಿಪೆ ಕರುಣ ಭರಣ ಶರಣ ಏತಕ್ಕೆ ಚಿಂತಿಪೆ ಲೋಲನೆ ಚಿಂತೆಯ ದೇನಿದು ಲೋಲನೆ ಚಿಂತೆಯ ಮಾಡುವುದೇನಿದು ಲೋಲನೆ ಚಿಂತೆಯ ಮಾಡುವುದೇನಿದು ಕರುಣ ಭರಣ ಶರಣ ಏತಕ್ಕೆ ಚಿಂತಿಪೆ ಕರುಣ ಶರಣ ಭರಣ ಶರಣ ಏತಕ್ಕೆ ಚಿಂತಿಪೆ ರಮಣ ಕಾಂತ ಸ್ವಾಮಿ ಏಕೆ ಏನಾಯಿತು? ಕರವನ್ನು ಕದಪಿಡಿಯಲ್ಲಿ ಹಿಡಿದುಕೊಂಡು ಚಿಂತಿಸುತ್ತಾ ಬರಲು ಕಾರಣವೇನಿರುವುದು? ನೀವು ಕೈಲಾಸಕ್ಕೆ ಹೋದ ಸಮಾಚಾರವೇನಾಯಿತು? ಅದು ಅಲ್ಲದೆ ನಮ್ಮ ಮಗಳಾದ ಗೌರಿಯು ಹಾಗೂ ಆ ಪರಶಿವನು ಕ್ಷೇಮದಿಂದಿರುವರೆ? ಸ್ವಾಮಿ, ಯಾಗಕ್ಕೆ ನೀವು ಯಾವ ಮುಹೂರ್ತವನ್ನು ನಿಶ್ಚಯಿಸಿಕೊಂಡು ಬಂದಿರುವಿರಿ ಅದನ್ನು ನನ್ನೊಡನೆ ತಿಳಿಸಬಾರದೇ ಪ್ರಿಯ? ಯಾಗವನ್ನು ಮಾಡಬೇಕೆಂದು ಗಂಭೀರವಾಗಿ ಒಂದೇ ಮನಸ್ಸಿನಿಂದ
ಪತ್ರವನ್ನು ಬರೆದಿದ್ದರೆ ಸರ್ವರು ಬರುತ್ತಿದ್ದರು. ನಿನ್ನ ಮಾತಿಗೆ ಬದಲಾಗಿ ಆ ಮೂರ್ಖ ಶಿವನನ್ನು ಯಾಗಕ್ಕೆ ಕರೆತರಲು ಹೋಗಿ ಪ್ರಸೂತ ಆತನ ಸಭೆಯಲ್ಲಿ ಒಂದು ಮುಹೂರ್ತ ಪರ್ಯಂತ ನಿಂತಿದ್ದರು. ಏಕೆ ಬಂದಿರಿ, ಏನು ಸಮಾಚಾರ ಎಂದು ಒಬ್ಬರಾದರೂ ಮಾತನಾಡುತ್ತಿಲ್ಲ. ಸ್ವಾಮಿ, ಎಲ್ಲರೂ ಬಾಯಿಗೆ ಮುಳ್ಳು ಮುರಿದಂತಿದ್ದರು. ಇಷ್ಟೆಲ್ಲವೂ ಅಪಮಾನವು ನಿನ್ನಿಂದಲೇ. ಇನ್ನೊಮ್ಮೆ ಆ ಮೂರ್ಖನ ಶಬ್ದವನ್ನು ನುಡಿಯುತ್ತಿರುವ ಮೂರ್ಖರೇ. ಅಯ್ಯೋ ದೇವ ದೇವ ಪರಮೇಶ್ವರ, ನಿಂದಿಸಬಾರದು, ನಿಂದಿಸಬಾರದೆ ಗಲೇ, ನಿಂದಿಸಬಾರದು, ನಿಂದಿಸಬಾರದೆ ಗಲೇ, ನಿಂದಿಸಬಾರದು. ಪರಶಿವನನ್ನು ನಾವು ಪರಿಗಣಿಸುವ ಮುನ್ನ ಸ್ವಾಮಿ, ಪರಶಿವನನ್ನು ನಾವು ಪರಿಗಣಿಸುವ ಮುನ್ನ ಪರಿಗಣಿಸಿದರೆ ದುರಿತವು ತಪ್ಪದು. ಪರಿಗಣಿಸೋ ಮುನ್ನ ದುರಿತವು ತಪ್ಪದು. ನಿಂದಿಸಬಾರದು, ಪರಶಿವನನ್ನು ನಾವು ನಿಂದಿಸಬಾರದು. ಸ್ವಾಮಿ, ಹೇಗೆ ಸ್ವಾಮಿ, ಪರಶಿವನನ್ನು ನಿಂದಿಸಿ ಈ ರೀತಿ ನೀವು ದೋಷಿಸುವುದು ಸರಿಯಲ್ಲ. ಕೋಪಿಸಿಕೊಳ್ಳಬೇಡಿ. ಪ್ರಾಣಕಾಂತ ಕೇಳ ಶಿವನ ಕೆಟ್ಟ ಗುಣಗಳು. ಸ್ವಾಮಿ, ಪ್ರಾಣಕಾಂತ ಕೇಳ ಶಿವನ ಕೆಟ್ಟ ಗುಣಗಳ ಅರಿಯದವನು ಮೆರೆದಿಯನು ದೇವನೆನ್ನುತ್ತ. ಏನಾಯಿತು ನಿಮಗೆ? ಅರಿಯದವನು ಮೆರೆದಿಯನು ದೇವನೆನ್ನುತ್ತ ಅವನಾದೇನ ಅವನ ಮನೆಗೆ ಹೋದರೆ ಪ್ರಸೂತ. ಮಾವನಾದೇನ ಅವನ ಮನೆಗೆ ಹೋದರೆ ಭಾವಿಸದೆ ಮೌನದಿ ಸುಮ್ಮನಿದ್ದನೆ. ಭಾವಿಸದೆ ಮೌನದಿ ಸುಮ್ಮನಿದ್ದನೆ. ಅವನ ಮನೆಗೆ ನಾ ಇರಲು ಹೋದೆನೆ. ಅವನ ಮನೆಗೆ ನಾ ಇರಲು ಹೋದೆನೆ. ಅವನ ಮನೆಯ ಭಿಕ್ಷೆದನ್ನ ಉಣ್ಣಲೋದೆನೆ. ಪರಮಾತ್ಮ, ಅವನ ಮನೆಯ ಭಿಕ್ಷೆದನ್ನ ಉಣ್ಣಲೋದೆನೆ. ಅಂತ ಶಿವಗೆ ನಾ ಮಗಳ ಕೊಟ್ಟೆನೆ. ಅಂತ ಶಿವಗೆ ನಾ ಮಗಳ ಕೊಟ್ಟೆನೆ. ಇಂಥ ಅಪಮಾನಗಳಿಗೆ ಮಾತನಾದೆನ. ಪ್ರಸೂತ, ನಿನ್ನಂತಹ ಅವಿವೇಕಿಗಳು ಮಾತ್ರ ಅವನನ್ನು ದೈವವೆಂದು ಭಾವಿಸುವುದಲ್ಲದೆ ವಿವೇಕಶಾಲಿಗಳು ಯಾರು ಅವನನ್ನು ದೈವವೆಂದು ಭಾವಿಸುವುದಿಲ್ಲ. ತಿಳಿಯಿತೆ? ಹಾಗೆಲ್ಲ ಹೇಳಬಾರದು ಸ್ವಾಮಿ, ಜರಿಯಬಾರದು. ಪರಶಿವನನ್ನು ನಾವು ಜರಿಯಬಾರದು. ಸ್ವಾಮಿ, ಹೌದು. ಪ್ರಸೂತ, ಜರಿಯಬಾರದು. ಪರಶಿವನನ್ನು ನಾವು ಜರಿಯಬಾರದು. ಸುಂದರ ರೂಪನ ಚಂದ್ರನ ನಾವು ಸುಂದರ ರೂಪನ ಚಂದ್ರನ ನಾವು ಜರಿಯಬಾರದು. ಸ್ವಾಮಿ, ಆ ಪನ್ನರಶೇನನಾದ ಪರಮೇಶ್ವರನನ್ನು ಜರಿಯಬೇಡಿ. ನೀವು ಜರಿದರೆ ದೇವಾನು ದೇವತೆಗಳೆಲ್ಲರೂ ಕೋಪಗೊಳ್ಳುವರು. ಜರಿಯಬಾರದು ಸ್ವಾಮಿ. ಜರಿತು ದುರಿತವನ್ನು ಮಾಡಿಕೊಳ್ಳಬೇಡಿ.
ವಸುಧ ಮಗಳ ಬೇಡವೇ ಶಿವನ ಅವನ ಚರಿತೆಯನ್ನು ಅಬ್ಬ ಏನಿದು ಮಗಳ ಬೇಡವೇ ಶಿವನ ಅವನ ಚರಿತೆಯನ್ನು ಉದರ ಪೋಷಣೆಗಾಗಿ ದೀಕ್ಷಾ ಮಗಳಿಂದ ಪರಮೇಶ್ವರ ಲಾಲಿಸು ಸ್ವಾಮಿ ಬುದ್ಧಿ ಬಳೆದು ತಾನು ಭೂತಕ್ಕೆ ದಣಿಯಾಗಿ ಹೌದು ಹೇಳಿ ಬುದ್ಧಿ ಬಳೆದು ತಾನು ಭೂತಕ್ಕೆ ದಣಿಯಾಗಿ ಸ್ಮಶಾನದೊಳು ತಾನು ವಾಸಿಸುತ್ತೆ ಹಾಗೆ ಮಗಳ ಬೇಡವೇ ಶಿವನ ಸ್ವಾಮಿ ಪ್ರಸೂತ ಅವನು ಅಂತಹ ಗುಣವುಳ್ಳವನೇ ಆಗಿದ್ದರೆ ಇಂದ್ರಾದಿ ದೇವತೆಗಳ ಸದನಕ್ಕೆ ಹೋಗಿ ಹೊಟ್ಟೆಗೆ ಅನ್ನವಿಲ್ಲದೆ ಕೈಯಲ್ಲಿ ಬ್ರಹ್ಮ ಕಪಾಲವನ್ನು ಹಿಡಿದು ಭಿಕ್ಷೆಯನ್ನು ಗೈದನಲ್ಲವೇ ಅಂತಹ ಗುರವನನ್ನು ಅದೇನೆಂದು ಕೊಂಡಾಡುವೆ ಮೂರ್ಖಳೇ ಸ್ವಾಮಿ ದುಡುಕ ಬರದು ಕೇಳಿ ದುಡುಕ ಬರದು ಕೇಳಿ ಅರಳಲು ನೀನು ಹೌದು ಸ್ವಾಮಿ ಮೂರ್ಖಳೇ ದುಡುಕ ಬರದು ಕೇಳಿ ಅರಳಲು ನೀನು ದುಡುಕಿ ನುಡಿದೋಡೆ ಪ್ರಸೂತ ದುಡುಕಿ ನುಡಿದೋಳೆ ತಪ್ಪೆಂದು ತಿಳಿಯೋಣ ದುಡುಕ ಬರದು ಕೇಳಿ ಸ್ವಾಮಿ ಹೀಗೆಲ್ಲ ದುಡುಕಿ ಮಾತನಾಡಬೇಡಿ ನಡೆದ ಸಭೆಯಲ್ಲಿ ಆ ಪರಮೇಶಿಯಾದ ಬ್ರಹ್ಮನು ಪರಶಿವನನ್ನು ನನಗೂ ಪಂಚಮುಖವಿದೆ ಪರಶಿವನಿಗೂ ಪಂಚಮುಖವಿದೆ ಎಂದು ಆಮ್ಮಿನಿಂದ ಮಾತನಾಡಿಕೊಳ್ಳುತ್ತಿರುವಾಗ ಅದನ್ನು ಅರಿತ ಪರಮೇಶ್ವರನು ತನ್ನ ಪಂಚಮುಖಗಳಲ್ಲಿ ಇರುವ ಬ್ರಹ್ಮನ ಶಿರವನ್ನು ತನ್ನ ಕರದ ಉಗುರಿನಿಂದ ತೆರೆದು ಅದನ್ನು ಬ್ರಹ್ಮ ಕಪಾಲವನ್ನು ಮಾಡಿಕೊಂಡು ಓದನೆ ಹೊರತು ಹೊಟ್ಟೆಗೆ ಅನ್ನವಿಲ್ಲದೆ ಹೋಗಲಿಲ್ಲ ಸ್ವಾಮಿ. ಒದೆಯಲು ವಸ್ತ್ರಗಳಿಲ್ಲದೆ ಆನೆಯ ತೊಗಲನ್ನು ಸುತ್ತಿಕೊಂಡು ಗಜ ಚರ್ಮಾಂಬರನೆಂದು ನಾಮಾಂಕಿತವನ್ನು ಪಡೆದಿರುವ ಆ ಬಡಜೋಗಿಯನ್ನು ಪದೇ ಪದೇ ಅದೇನೆಂದು ಕೊಂಡಾಡುವೆ. ಸಾಕು ಸುಮ್ಮನಿರು ಸ್ವಾಮಿ, ಹೀಗೆಲ್ಲ ನುಡಿಯಬೇಡಿ. ತಿಳಿದು ತಿಳಿಯದೆ ಆ ಪರಮೇಶ್ವರನನ್ನು ಈ ರೀತಿ ಈಡಾಡಿಸ್ತಿರುವಿರೆ. ಕೇಳಿ ಹೇಳುವೆನು. ಗಜಾಸುರನೆಂಬ ರಾಕ್ಷಸನು ಲೋಕ ಕಂಟಕನಾಗಿ ದೇವಾನು ದೇವತೆಗಳಿಗೆಲ್ಲ ತೊಂದರೆಯನ್ನು ಉಂಟು ಮಾಡುತ್ತಿದ್ದನು. ಅದನ್ನು ಅರಿತ ಪರಮೇಶ್ವರನು ಆ ರಾಕ್ಷಸನನ್ನು ಸಂಹರಿಸಿ ಅದೇ ಗಜ ಚರ್ಮವನ್ನು ತಾನು ಧರಿಸಿನೇ ಹೊರತಾಗಿ ದೇಹಕ್ಕೆ ಬಟ್ಟೆ ಇಲ್ಲವೆಂದು ಧರಿಸಲಿಲ್ಲವೋ ಪ್ರಾಣೇಶ್ವರ? ಭೂತ ಪ್ರೇತ ಪಿಶಾಚಿಗಳಿಗೆ ಹೊರೆಯಾಗಿ ಬರಿಯ ಮೈಯಲ್ಲಿ ಸ್ಮಶಾನದಲ್ಲಿ ಹೆಣಗಳ ಬೂದಿಗಳನ್ನು ಮೈ ತುಂಬ ಬರೆದುಕೊಂಡು ದಿಗಂಬರನಾಗಿ ಅಲೆದಾಡುವ ಆ ಗೊರವನನ್ನು ಅದೇನೆಂದು ಕೊಂಡಾಡುವೆ. ಅಯ್ಯೋ ಶಿವ ಶಿವ ಸ್ವಾಮಿ, ಈ ರೀತಿ ಮಾತನಾಡಿಬಿಡಿ. ಈ ಪೃಥ್ವಿ ಒಳಗೆ ತಪ್ಪು ತಿಳಿದು ಈ ರೀತಿ ಮಾಡುತ್ತಿರುವಿರ. ಪೃಥ್ವಿ, ತೇಜು, ಅಪ್ಪು, ವಾಯು, ಆಕಾಶ ಎಂಬ ಪಂಚಭೂತಗಳಿವೆ. ಅದನ್ನು ಅರಿತು ಯಾವ ಪ್ರಾಣಿ ಪಕ್ಷಿಯೂ ಸಹ ಜೀವಿಸುವುದಿಲ್ಲ. ತಿಳಿದು ತಿಳಿಯದೆ ಗಜಾಸುರನೆಂದು ಮಾತನಾಡುತ್ತಿರುವಿರಲ್ಲ, ಅದೇನೇ ಭೂತನಾಥೇಶ್ವರನೆಂದು ಪರಮೇಶ್ವರನಿಗೆ ಹೆಸರಾಂಕಿತವಾಗಿರುವುದು. ತಿಳಿಯದೆ ಮಾತನಾಡಬೇಡಿ. ಪರಮೇಶ್ವರನನ್ನು ನಿಂದಿಸುವುದು ಸರಿಯಲ್ಲ ಸ್ವಾಮಿ. ಜೋಗಿಯು ಅನಾಥ ರಕ್ಷಕನೇ. ಅವನನ್ನು ನಿಂದಿಸಿದವರು ಅದು ಯಾರು ಕೆಟ್ಟಿದ್ದಾರೆ ವಸುಧ? ಅದು ಯಾರು ಕೆಟ್ಟಿದ್ದಾರೆ? ಯಾರು ಕೆಟ್ಟಿಲ್ಲವೋ ಪ್ರಾಣೇಶ್ವರ. ತಿಳಿಯದೆ ಮಾತನಾಡಬೇಡಿ. ಭಕ್ತ ಮಾರ್ಕ
ಮಾರ್ಕಂಡೆಯನಿಗೆ ಏಕೆ ನಿಮಗೆ ತಿಳಿದಿಲ್ಲವೇನು? ಅದು ಆ ಯಮನು ಪರಮೇಶ್ವರನನ್ನು ತಿಳಿಯದೆ ಭಕ್ತ ಮಾರ್ಕಂಡೆಯನಿಗೆ ಪಾಶುಪಸಾಸ್ತ್ರವನ್ನು ಆ ಯಮನು ಬೀಸಿದಾಗ ತ್ರಿಶೂಲಧಾರಿಯಾಗಿ ಬಂದು ಪರಶಿವನು ತನ್ನ ಶೂಲದಿಂದ ಆ ಯಮನ ಎದೆಗೆ ಎಸೆದರು. ಅದು ಆ ಗುರುತು ಈಗಲೂ ಇದೆ. ಏಕೆ ನಿಮಗೆ ತಿಳಿದಿಲ್ಲವೇ? ಆಗ ಅದೇ ಶಾಪದಿಂದ ಕ್ಷಮೆಯನ್ನು ಬೇಡಿಕೊಂಡ ಯಮನು ಭಕ್ತ ಮಾರ್ಕಂಡೆಯನಿಗೆ ಶಿವನು ಚಿರಂಜೀವಿ ಆಗಿರುವಂತೆ ಆಶೀರ್ವದಿಸಿದನು. ಅದನ್ನು ಬಿಟ್ಟು ಆತನೇನು ನಿಷ್ಠಿಷ್ಟವಾಗಿ ಬೇಡಿಕೊಳ್ಳುವೆನು, ಪರಶಿವನನ್ನು ನಿಂದಿಸಬೇಡಿ. ಕರೆವುವುದಿಲ್ಲವೇ ಖಂಡಿತ ಕರೆವುವುದಿಲ್ಲವೇ? ಏಕೆ ಸ್ವಾಮಿ, ಏಕೆ ಏಕೆ ಕರೆಯುವುದಿಲ್ಲ? ಕರೆವುವುದಿಲ್ಲವೇ ಖಂಡಿತ ಕರೆವುವುದಿಲ್ಲವೇ? ಭಿಕ್ಷೆ ಮಾತನಾಗಿ ಇಷ್ಟು ಗರ್ವವೇನೆ? ಅಯ್ಯೋ ಪರಮಾತ್ಮ, ಭಿಕ್ಷೆ ಮಾತನಾಗಿ ಇಷ್ಟು ಗರ್ವವೇನೆ? ದಕ್ಷನಾದ ನಾನು, ಬೇಡ ಸ್ವಾಮಿ, ಈ ರೀತಿ ಮಾತನಾಡ. ದಕ್ಷನಾದ ನಾನು ಎಷ್ಟು ಕರೆವುವುದಿಲ್ಲವೇ? ಸೃಷ್ಟಿಯೋಳು ಜನರು ಸ್ವಾಮಿ, ಸೃಷ್ಟಿಯೋಳು ಜನರು ಹೆಚ್ಚು ನಿಂದಿ ಮಾಡು. ಇಂಥ ಪ್ರಾರ್ಥನೆಗೆ, ಇಂಥ ಪ್ರಾರ್ಥನೆಗೆ ಮಗಳ ಕೋಟನೆ ಕರೆಯುವುದಿಲ್ಲವೇ? ಖಂಡಿತ ನಾನು ಕರೆಯುವುದಿಲ್ಲವೇ? ಪ್ರಸೋದ ಶಿವನೆಂಬ ಶಬ್ದವನ್ನು ಕೇಳಿದ ಮಾತ್ರದಿಂದಲೇ ನನ್ನ ಕಿವಿಗಳಲ್ಲಿ ಶೂಲಾಗಿರುತ್ತ ಶರೀರವೆಲ್ಲವೂ ತಾಪ ಕೋಪ ಜ್ವಾಲೆಯಾಗುವುದು, ನನಗೆ ಶಾಂತವಾಗುವುದಿಲ್ಲ. ಆ ಮುಡನೆಂಬ ಶಬ್ದವನ್ನು ಕೇಳಿದ ಮಾತ್ರದಿಂದಲೇ ಪ್ರಸೂತ ಪಾದದಿಂದ ಮಸ್ತಕದವರೆಗೂ ಕಿಡಿಕಿಡಿಯಾಗುವುದು, ಒಡಲಲ್ಲಿ ಕಡುಕಿಚ್ಚು ತುಂಬಿದಂತಾಗುವುದು. ಪ್ರಸೂತ ಕೈ ಮುರಿದರೆ ಕಟ್ಟಬಹುದು, ಕಾಲು ಮುರಿದರೆ ಕಟ್ಟಬಹುದು, ಆದರೆ ಈ ಮನಸ್ಸು ಮುರಿದರೆ ಅದಮಳೆ. ಈ ಮನಸ್ಸು ಮುರಿದರೆ ಯಾರೂ ಕಟ್ಟಲಾರರು. ಇದೇ ಕಡೆಯದೆಂದು ತಿಳಿ. ಆ ತಿರುಕನ ಮತ್ತು ಮಗಳ ಮೇಲಿನ ವ್ಯಾಮೋಹವನ್ನು ಬಿಡು. ಎಲ್ಲ ಅಳಿಯಂದಿರನ್ನು ಹೆಣ್ಣು ಮಕ್ಕಳನ್ನು ಕರೆಸುವೆನು, ಅವರೊಂದಿಗೆ ನೆಮ್ಮದಿಯಾಗಿರು. ಸ್ವಾಮಿ, ನಾನು ನಿಮಗೆ ಕಾಲಿಡಿದು ಬೇಡಿಕೊಳ್ಳುವೆನು. ಸ್ವಾಮಿ, ಹೀಗೆಲ್ಲ ನುಡಿಯಬೇಡಿ. ಸಾಕು ದುರಳೆ, ಸಾಕು ದುರಳೆ, ಕರಸರೋ ತೆಗಿದೆ. ಸಾಕು ದುರಳೆ, ಸಾಕು ಸರತ ಹಾನಿಯೋ ವಿರಚಿದ ಜನಕ್ಕೆ ಕೂಡಿದ ಪುರಾಣಿಗೆ ಹಾನಿಯೋ ವಿರಚಿದ ಜನಕ್ಕೆ ಕೂಡಿದ ಪ್ರಸೂತ ಪತಿಯ ವಾಕ್ಯವನ್ನು ಪರಿಪಾಲಿಸುವುದು ಸತಿಯಳ ಕರ್ತವ್ಯವಲ್ಲವೇ? ಪತಿಯಾದ ನನಗೆ ಎದುರೋಕ್ತಿಯನ್ನು ಕೇಳುವೆಯಾ? ಇನ್ನೊಮ್ಮೆ ಆ ಶ್ರೀಕಂಠನ ಶಬ್ದವನ್ನು ನನ್ನ ಮುಂದೆ ನುಡಿದದ್ದೇ ಆದರೆ ನಿನ್ನನ್ನು ಬೇಡ ಸ್ವಾಮಿ, ಈ ರೀತಿ ಮಾತನಾಡಬೇಡಿ. ತಿಳಿದು ತಿಳಿಯದೆ ಮಾತನಾಡಬೇಡಿ ಸ್ವಾಮಿ. ನಮ್ಮ ಮಗಳಾದ ಗೌರಿಯನ್ನು ಹಾಗೂ ಆ ಪರಶಿವನನ್ನು ಕರೆಯಿಸಿದ್ದರೆ ಅವರಿಗೆ ಕೊಡಬೇಕಾದ ಅದ್ರ ಭಾಗವನ್ನು ಯಾರಿಗೆ ಕೊಡುವಿರಿ? ಅದು ತಪ್ಪಾಗುವುದಿಲ್ಲವೇ ಸ್ವಾಮಿ? ದುರಾಧೀನಗಳು ಹೇಳಿ ಎಂದು ನಿಲ್ಲುವೆಯಾ ನಿಲ್ಲುವೆಯಾ ನಿಲ್ಲುವೆಯಾ? ದುರಾಧೀನಗಳು ಹೇಳಿ ಎಂದು ನಿಲ್ಲುವೆಯಾ ನಿಲ್ಲುವೆಯಾ ನಿಲ್ಲುವೆಯಾ?
ದುಷ್ಟನ ಮಗಳೇ ಬೆಟ್ಟಳು ನೀನು ಕೆಟ್ಟ ಮಾತುಗಳನ್ನು ಆಡಿದರೆ ದುಷ್ಟನ ಮಗಳೇ ಬೆಟ್ಟಳು ನೀನು ಕೆಟ್ಟ ಮಾತುಗಳನ್ನು ಆಡಿದರೆ ಹರಿವೆ ತೆರಿವೆ ಶಿರವ ಛೇದಿಸುವೆ ಹರಿವೆ ತೆರಿವೆ ಶಿವ ಛೇದಿಸುವ ನಿಲ್ಲುವೆಯಾ 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 ಆಹಾ ಮೂರ್ಖಳೇ ನಿನ್ನ ನುಡಿಗಳು ನನ್ನ ಕಿವಿಗಳಿಗೆ ಶೂಲ ಹಾಕಿದಂತಿರುವುದು ಶಿವನೆಂಬ ಶಬ್ದವನ್ನು ನಾನು ಕೇಳಲಾರೆ ಸ್ವಾಮಿ ಶಿವದೋಷಣೆಯನ್ನು ಮಾಡಿ ದುಡುಕಬೇಡಿ ಬೇಡ ಸ್ವಾಮಿ ಅದು ಶಿವನನ್ನು ಹಳೆಯ ನಿಂದಿತೆ ಅದು ಶಿವನನ್ನು ಹಳೆಯ ನಿಂದಿತೆ ವಿಧ ವಿಧದಲ್ಲಿ ಬಾಧಿಸಿದೆ ಅದು ಶಿವನನ್ನು ಹಳೆಯ ನಿಂದಿತೆ ವಿಧ ವಿಧದಲ್ಲಿ ಬಾಧಿಸಿದೆ ಮುದದಿಂದ ನನಗೆ ಹೇಳಬೇಡ ಮುದದಿಂದ ನನಗೆ ಹೇಳಬೇಡ ಅದ ಮಾಡುತ್ತಿವೆ ನಿನ್ನ ದುರಾಧೀನಗಳು ದುರಾಧೀನ ನಿಲ್ಲುವೆಯಾ 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 ಆಹಾ ಮೂರ್ಖಳೇ ಇದೋ ನೋಡು ನಿನ್ನೀಗಲೇ ಸಂಪರ್ಕಿಸಿ ಬಿಡುತ್ತೇನೆ ಸ್ವಾಮಿ ಬ್ರಹ್ಮತ್ಯ ಸ್ತ್ರೀ ಹತ್ಯ ಹಾಗೂ ಶಿಶು ಹತ್ಯ ಈ ಮೂರು ಪಾಪಗಳು ನಿಮಗೆ ತಾಗುವುದಿಲ್ಲವೇ? ಹಾಗಾದರೆ ನೀವು ನನ್ನ ಶಿರಸ್ಸನ್ನು ಸರಿಸುವಾಗಾದ್ರೆ ನೀವು ಇದು ನಿಮಗೆ ತಲೆಬಾಗುವೆನು. ಶಿರಸ್ಸನ್ನು ನಿಮಗೆ ಇಷ್ಟ ಬಂದಂತೆಯೇ ನಡೆದುಕೊಳ್ಳಿ. ನನಗೆ ಹಿತೋಕ್ತಿಯನ್ನು ಹೇಳಬೇಡ. ನನಗಿನ್ನು ಯಾಗ ಮಾಡುವುದೇ ಬೇಡ. ನಿನ್ನಿಷ್ಟದಂತೆ ನೀನಿರು. ಸ್ವಾಮಿ ಸ್ವಲ್ಪ ನಿಡಿ. ಹೋಗಬೇಡವೋ ಬೇಡಿಕೊಂಬೆನೋ ಸ್ವಾಮಿ. ಹೋಗಬೇಡವೋ ಬೇಡಿಕೊಂಬೆನೋ ಪರಶಿವನನ್ನು ವರಿಸಿ ಕೆಣಕಬೇಡವೋ ನೀವು. ಹೋಗಬೇಡವೋ ಪ್ರಣಕಾಂತನೇ. ಸ್ವಾಮಿ ಅಜ್ಞಾನದಿಂದ ಆಡಿದ ಮಾತುಗಳನ್ನು ಮನ್ನಿಸಿ ನಿಮ್ಮ ಇಷ್ಟ ಬಂದಂತೆಯೇ ಮಾಡಿ. ಬಹಳ ಸಂತೋಷವಾಯಿತು ಪ್ರಿಯೆ. ಬಾ, ಈ ರಕ್ತ ಸಿಂಹಾಸನದಲ್ಲಿ ಕುಳಿತು ಮುಂದಿನ ವಿಷಯಗಳ ಬಗ್ಗೆ ಆಲೋಚಿಸೋಣ. ಹಾಗೆ ಆಗಲಿ ಸ್ವಾಮಿ. ಜಗವನ್ನೇ ಜಯಿಸಿರುವೆ ಮೆರೆಯುವೆ, ಜಗವನ್ನೇ ಜಯಿಸಿರುವೆ, ಜಗವನ್ನೇ ಜಯಿಸಿರುವೆ ಮೆರೆಯುವೆ, ಜಗವನ್ನೇ ಜಯಿಸಿರುವೆ. ಕುಸುಮ ಬಾಣದೆ ಬೆಸೆದೆನೋಲದೆ ಹೊಂದೋಗಳಿಸುತ್ತೆ ಸಂತಸ ಪಡೆಯುತ್ತೆ. ಕುಸುಮ ಬಾಣದೆ ಬೆಸೆದೆನೋಲದೆ ವಂಶವಗಳಿಸುತ್ತೆ ಸಂತಸ ಪಡೆಯುತ್ತೆ. ವೀರ ಧೀರ ಶೂರನ ವೀರ ಧೀರ ಶೂರನ ಜಗವನ್ನು ಜಯಿಸಿರುವೆ ಮೆರೆಯುವೆ, ಜಗವನ್ನು ಜಯಿಸಿರುವೆ, ಜಗವನ್ನು ಜಯಿಸಿರುವೆ ಮೆರೆಯುವೆ, ಜಗವನ್ನು ಜಯಿಸಿರುವೆ. ಪ್ರಸೂತ ಏನಿದು? ಇನ್ನೂ ಏನು ಆಲೋಚಿಸುವಂತೆ ತೋರುತ್ತಿರುವುದಲ್ಲ? ಸ್ವಾಮಿ ಚಿಂತಿಸುವುದು ಏನಿರುವುದು? ಮಗಳನ್ನು ಯಾಗಕ್ಕೆ ಕರೆಸದೇ ಇರುವುದು ಆ ಪರಶಿವನನ್ನು ಸಹ ಕರೆಸುವುದಿಲ್ಲವೆಂದು. ಆರು ಸಾಡಿಯನಗೆ ಈ ಜಗದೊಳಗೆ ಜಗದೊಳಗೆ ಆರು ಸಾಡಿಯನಗೆ ಆರು ಸಾಡಿಯನಗೆ ಆರು ಸಾಡಿಯನಗೆ ಅಲನೈನಿಕ ಕೈ ತೆರೆಯಿಸಿ ಬಲವಿಸಿ ಜಯ ಪಡೆದ ಮೋದತಿ. ಅಲನೈನಿಕ ಕೈ ತೆರೆಯಿಸಿ ಬಲವಿಸಿ ಜಯ ಪಡೆದ ಮೋದ. ಅರನ್ನು ಅಟ್ಟಿ ತಲೆಯನ್ನು ಬೆಟ್ಟಿ ಅದನ್ನು ಅಟ್ಟಿ ತಲೆಯನ್ನು ಬೆಟ್ಟಿ ದುರಾಧೀನನೆಂದು ಮೆರೆಯುವೆನ. ಆರು ಸಾಡಿಯನಗೆ ಈ ಜಗದೊಳಗೆ ಜಗದೊಳಗೆ ಆರು ಸಾಡಿಯನಗೆ ಆರು ಸಾಡಿಯನಗೆ ಆರು ಸಾಡಿಯನಗೆ. ಸ್ವಾಮಿ ಆ ಬರಜೋಗಿಯಲ್ಲಿ ವೈರತ್ವ ಉಂಟಾದರೆ ಅವನೇನು ಮಾಡಬಲ್ಲನು? ಜಡಮತಿ ಬೆಟ್ಟಳೆ
ಸ್ವಾಮಿ ಹಿರಿಯಾಳಿಯನೆಂಬ ಅಭಿಮಾನವನ್ನು ಕಡೆಗೂ ಬಿಡಲಿಲ್ಲವೇ? ಸ್ವಾಮಿ, ನಿಮ್ಮ ಇಷ್ಟ ಬಂದಂತೆಯೇ ಮಾಡಿ ಸ್ವಾಮಿ. ನಾನಿನ್ನು ಏನು ಹೇಳಲಾರೆ. ಬಲ ಬಲ, ಬಹಳ ಸಂತೋಷವಾಯಿತು ಮನೋಹರೇ. ಬಾ, ಮತ್ತೊಮ್ಮೆ ಈ ಸಂಭಾಷಣವನ್ನು ಏರಿ ಮುಂದಿನ ವಿಷಯಗಳ ಬಗ್ಗೆ ಆಲೋಚಿಸೋಣ. ಪರಮಾತ್ಮ, ಎಲ್ಲವೋ ಯಾರಲ್ಲಿ ಮಂತ್ರಿವರ್ಯರನ್ನು ಬರಮಾಡು. ಆಗಬಹುದು ಮಹಾಪ್ರಭು. ದಕ್ಷ ಭೂಪತಿಯೇ ನಮೋ ನಮಃ. ದಕ್ಷ ಬ್ರಹ್ಮಮಯೇಶ್ವರಕ್ಕೆ ದಕ್ಷ ಬ್ರಹ್ಮನ ಮಹೇಶ್ವರಕ್ಕೆ ಧನ್ಯಯ ವಂದಿತೆ. ಧನ್ಯಯ ವಂದಿತೆ, ಧನ್ಯಯ ವಂದಿತೆ. ವಂದಿತೆ ನನ್ನನ್ನು ಕರೆಸಿದ ನನ್ನನ್ನು ಕರೆಸಿದ ಕಾರಣವೇನೋ, ನನ್ನನ್ನು ಕರೆಸಿದ ಕಾರಣವೇ ಓ ದಕ್ಷ ಭೂಪತಿಯೇ. ನನ್ನನ್ನು ಕರೆಸಿದ ಕಾರಣ ಏನು ದಕ್ಷ ಭೂಪತಿಯೇ. ನನ್ನಯ ವಂದಿತೆ. ದಕ್ಷ ಭೂಪತಿಯೇ, ನನ್ನನ್ನು ಕರೆಸಿದ ಕಾರಣವೇನು? ಮಂತ್ರಿವರ್ಯರೇ, ಮತ್ತೇನಿಲ್ಲವು. ನಾವು ಪರಮ ಭಕ್ತಿಯಿಂದ ಮಾಡುವ ಯಾಗಕ್ಕೆ ನಾರದ, ಸಾನಂದ, ದದೀಚಿ, ದೂರ್ವಾಸ, ಕಣ್ವ, ಗೌತಮ, ಕಾರ್ಕೇಯ, ಬಾಲಶ್ರೀ, ಅಮರಾಜೇಶ್ವರಿ ದೇವತೆಗಳನ್ನು ಹಾಗೂ ದೇವಾದಿ ದೇವತೆಗಳನ್ನು, ರಾಜಾದಿ ರಾಜರುಗಳನ್ನು ಎಲ್ಲರನ್ನೂ ಕರೆಯಿಸಿ ಮಂತ್ರಿವರ್ಯರೇ ಅಪ್ಪಣೆ ಅಂತ ಆಗಲಿ. ಆ ಗೌರಿಯ ವಿನ ಕೇಳಿಸಿದೆ. ಆ ಗೌರಿಯ ವಿನ ಉಳಿದೆಲ್ಲ ನಮ್ಮ ಸುಪುತ್ರಿಯರನ್ನು ಅವರವರ ಪತಿಗಳ ಸಮೇತರಾಗಿ ಬರುವುದಾಗಿ ಪತ್ರವನ್ನು ಬರೆದು ಕಳುಹಿಸಿ, ಅಲ್ಲದೆ ಯಾಗಕ್ಕೆ ಬೇಕಾದ ಸಾಮಗ್ರಿಗಳನ್ನು ಜಾಗ್ರತೆಯಿಂದ ಸಿದ್ಧಪಡಿಸಿ. ಅಪ್ಪಣೆ ಅಂತ ಆಗಲಿ. ಪ್ರಸೋದ, ಸ್ವಾಮಿ ನಾವಿನ್ನು ತೆರಳೋಣವೇ? ಹಾಗೆ ಆಗಲಿ. ಬಿದ್ದ ಪತ್ರಿಕೆಯನ್ನು ತೆಗೆದುಕೊಂಡು ಜಾಗೃತಿಯಾಗಿ ಬ್ರಹ್ಮ ವಿಷ್ಣು ದಿಕ್ಪಾಲಕರ ಸುಖೆ ಜಾಗೃತಿಯಾಗಿ ಕರೆದುಕೊಂಡು ಬಾ. ಆಗಬಹುದು ಮಹಾಪ್ರಭು. ಅಮ್ಮ ಜಗನ್ಮಾತೆ, ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾವನ ಪಾಹಿ ಮಾಂ, ಅಭಯ ಪ್ರದಾಯಿನಿ
ಆಗಬಹುದು. ಓ ಮಹಾದೇವ, ಶಂಭೋ ಮಹಾದೇವ. ಪಾಲಿಸು ಪಾಲಿಸು ಗೌರಿ ರಮಣ, ಪಾಲಿಸು ಪಾಲಿಸು ಗೌರಿ ರಮಣ, ಪಾಲಲೋಚನ ಪರ ಶ್ರೇಷ್ಠರ ಶಂಕರ. ಶಂಭೋ ಮಹಾದೇವ, ಪಾಲಲೋಚನ ಪರ ಶ್ರೇಷ್ಠರ ಶಂಕರ, ಪಾಲಿಸು ಪಾಲಿಸು ಗೌರಿ ರಮಣ. ಗಜಮುಖ ಜನಕನ ಭುಜಗ ಭೂಷಣಲಿಲ್ಲ, ಗಜಮುಖ ಜನಕನ ಭುಜಗ ಭೂಷಣಲಿಲ್ಲ, ಗಜಮುಖ ಜನಕನ ಭುಜಗ ಭೂಷಣಲಿಲ್ಲ, ಗಜಮುಖ ಜನಕನ ಭುಜಗ ಭೂಷಣಲಿಲ್ಲ, ಗಜಮುಖ ಗಜಮುಖ ಜನಕನ ಭುಜಗ ಭೂಷಣಲಿಲ್ಲ, ಭಜನೆಯ ಮಾಡುವೆ ಸುಜನರಿಗೆಲ್ಲರೂ, ಭಜನೆಯ ಮಾಡುವೆ ಸುಜನರಿಗೆಲ್ಲರೂ, ಪಾಲಿಸು ಪಾಲಿಸು ಗೌರಿ ರಮಣ, ಪಾಲಲೋಚನ ಪರ ಶ್ರೇಷ್ಠರ ಶಂಕರ, ಪಾಲಿಸು ಪಾಲಿಸು ಗೌರಿ ರಮಣ ರಮಣ. ಶಂಭೋ ಶಂಕರ, ನಾನು ಭೂಸ್ವರ್ಗಪುರಕ್ಕೆ ಬಂದಂತಾಯಿತು. ವೇದವಲ್ಲಿವಾರಾದ ಪ್ರಸೂತಾದೇವಿಯವರು ನನಗೆ ದೂತನ ಮುಖೇನ ಆಹ್ವಾನವಾಗಿದೆ. ಅಂತಃಪುರವನ್ನು ಪ್ರವೇಶ ಮಾಡಲು ಗಜಮುಖ ಜನಕನ ಗಜಮುಖ ಜನಕನ ಭುಜಗ ಭೂಷಣಲಿಲ್ಲ, ಗಜಮುಖ ಜನಕನ ಭುಜಗ ಭೂಷಣಲಿಲ್ಲ, ಗಜಮುಖ ಜನಕನ ಭುಜಗ ಭೂಷಣಲಿಲ್ಲ, ಭಜನೆಯ ಮಾಡುವೆ ಸುಜನರಿಗೆಲ್ಲರೂ, ಭಜನೆಯ ಮಾಡುವೆ ಸುಜನರಿಗೆಲ್ಲರೂ, ಪಾಲಿಸು ಪಾಲಿಸು ಗೌರಿ ರಮಣ, ಪಾಲಲೋಚನ ಪರ ಶ್ರೇಷ್ಠರ ಶಂಕರ, ಪಾಲಿಸು ಪಾಲಿಸು ಗೌರಿ ರಮಣ. ಶಂಭೋ ಶಂಕರ, ಶಂಭೋ ಶಂಕರ. ಗುರುವರರೇ, ಇದು ನಿಮಗೆ ಒಂದು ಶ್ರೀ ಭವ, ನಿಮಗೆ ಮಂಗಳವಾಗಲಿ. ಅಮ್ಮ ವೇದವಲ್ಲಿವರೇ, ಅಮ್ಮ ವೇದವಲ್ಲಿವರೇ, ನನ್ನನ್ನು ಇಷ್ಟು ಜಾಗೃತೆಯಾಗಿ ಕರೆಸಲು ಕಾರಣವೇನು ಇರಬಹುದು? ಗುರುವರರೇ, ತಮಗೆ ಅರಿಯದ ವಿಚಾರವೇನಿರಬಹುದು? ತಮಗೆಲ್ಲ ಅರಿತಿರುವುದು. ನನ್ನ ಸ್ವಾಮಿಯು ಕೈಲಾಸಕ್ಕೆ ಹೋಗಿ ಗೌರಿ ದೇವಿಯನ್ನು ಹಾಗೂ ಪರಶಿವನನ್ನು ಕರೆಯಲೆಂದು ಹೋದಾಗ ಆತನು ಮಾತನಾಡಿಸಲಿಲ್ಲವೆಂದು ಕೋಪಗೊಂಡಿರುವರು. ಕೋಪಿಷ್ಠರಾಗಿ ಹಠ ಮಾಡಿ ಗೌರಿಯನ್ನು ಹಾಗೂ ಮಗಳಾದ ಗೌರಿಯನ್ನು ಪರಶಿವನನ್ನು ನಾನು ಯಾಗಕ್ಕೆ ಕರೆಸುವುದಿಲ್ಲವೆಂದು ಹಠ ಹಿಡಿದು ಕುಳಿತಿರುವರು. ಆದ್ದರಿಂದ ನೀವೇ ಕೈಲಾಸಕ್ಕೆ ಹೋಗಿ ನನ್ನ ಮಗಳಾದ ಗೌರಿಯನ್ನು ಹಾಗೂ ಪರಶಿವನನ್ನು ಕರೆದುಕೊಂಡು ಬರಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಸ್ವಾಮಿ. ನಮ್ಮ ಇಚ್ಛೆಯಂತೆ ಆಗಲಿ. ಅಮ್ಮ ವೇದವಲ್ಲಿವರೇ, ಈಗಲೇ ಕೈಲಾಸ ನಗರಕ್ಕೆ ಪ್ರಯಾಣ ಮಾಡಿ
ದಾಕ್ಷಾಣಿ ಸಮೇತರಾಗಿ ಕರೆದು ತರುತ್ತೇನೆ. ನೀವಿನ್ನ ಸುಖೀಭವ, ನೀವು ಮಂಗಳವಾಗಲಿ. ತಮ್ಮಿಷ್ಟದಂತೆ ನಾನೇ ಆಗಲಿ. ಹೊರಡುತ್ತೇನೆ. ಹಾಗೆ ಆಗಲಿ ಪೂಜ್ಯರೇ. ಭವಚರಣ ಭವಚರಣ ಶಿವನಾಮ ಭವಚರಣ ಭವಚರಣ ಶಿವ ತವ ಚರಣ ಭವಚರಣ ಶಿವ ತವ ಚರಣ ಶಿವನಾಮ ಭವಚರಣ ಶಂಭೋ ಶಂಕರ. ಕೈಲಾಸ ಗಣನಾಥ ಸಾಗರ ಕೈಲಾಸ ಗಣನಾಥ ಸಾಗರ ಗೌರೇ ಕಮಲಮೇಶ ಗೌರೀವರ ಪಾಲಿಸು ಪರಮೇಶ ಗೌರೀವರ ಶಿವನಾಮ ಭವಚರಣ ಭವಚರಣ ಶಿವ ತವ ಚರಣ ಭವಚರಣ ಶಿವ ತವ ಚರಣ ಶಿವನಾಮ ಭವಚರಣ. ಭೂಸ್ವರ್ಗಪುರದಿಂದ ಕೈಲಾಸಕ್ಕೆ ನಡೆದು ಬಂದಂತಾಯಿತು. ಇರಲಿ, ಒಳಗಡೆ ಪ್ರವೇಶ ಮಾಡಿದನು. ಶಂಭೋ ಮಹಾದೇವ. ಈ ಕೈಲಾಸ ನಗರವು ಎಷ್ಟು ಶೋಭಾಯಮಾನವಾಗಿ ಕಾಣುತ್ತಿರುವುದು. ಪರಮಾತ್ಮ ಗಂಟು ರಂಜಿಪುದ ಕೈಲಾಸ ನಗರ ಗಂಟು ರಂಜಿಪುದ ಗಂಟು ರಂಜಿಪುದ ಕೈಲಾಸ ನಗರ ಗಂಟು ರಂಜಿಪುದ ಮಂದಿರ ಮಗ ದ್ವಾರದಲ್ಲಿ ಕಮ್ಮಿ ಬೆಂಕಿ ಕಾಂಚವಾಡಲು ಮಂದಿರ ಮಗದಾರದಲ್ಲಿ ನಂದಿ ಬೃಂಗಿ ಕಾಂಚವಾಡು ರಂಗ ಮಂಟಪದಲ್ಲಿ ಶಿವನು ರಂಗ ಮಂಟಪದಲ್ಲಿ ಶಿವನು ಎಂದು ಕುಳಿತಿದ್ದ ಭೋಗಿ ರಂಗಿಪದ ಕೈಲಾಸ ನಗರಬೇಕು ರಂಗಿಪದ ಎಂದು ಕುಳಿತಿಗ ಭೋಗಿ ಭೂಷ ಮಂದಿರ ಮಗದ್ವಾರದಲ್ಲೇ ಎಂದು ಕುಳಿತಿಗ ಭೋಗಿ ಭೂಷ ಮಂದಿರ ಮಗದ್ವಾರದಲ್ಲಿ ಚಂದದಿಂದ ಕಂಗಳಿಸುವ ಚಂದದಿಂದ ಕಂಗಳಿಸುತ್ತಿರು ಎಂದು ರಂಗಿಪದ ಕೈಲಾಸ ನಗರದಲ್ಲಿ ನಂದಿ ಬೃಂಗಿ ಕಾಂಚವಾಡ ರಂಗ ಮಂಟಪದಲ್ಲಿ ಶಿವನ ನಂದಿ ಬೃಂಗಿ ಕಾಂಚವಾಡ ರಂಗ ಮಂಟಪದಲ್ಲಿ ಶಿವನು ಗಂಗಮಾರಿಂ ಶೋಭಿಸುತ್ತೆ ಗಂಗಮಾರಿಂ ಶೋಭಿಸುತ್ತೆ ಎಂದು ಕುಳಿತಿದ್ದ ಭೋಗಿ ಭೂಷ ರಂಗಿಪದ ಕೈಲಾಸ ನಗರದಲ್ಲಿ ರಂಗಿಪದ ಆಹಾ
ಎಷ್ಟು ಶೋಭಾಯಮಾನವಾಗಿ ಕಾಣುತ್ತಿರುವುದು. ಎಲ್ಲಿ ನೋಡಿದ್ರು ತಳಿರು ತೋರಣಗಳಿಂದ ಸಿಂಗರಿಸಲ್ಪಟ್ಟ ಈ ಕೈಲಾಸದ ವೈಭವವನ್ನು ಎಷ್ಟು ವರ್ಣಿಸಿದರು ತಿಳಿದಲ್ಲ. ಮುತ್ತು ರತ್ನಗಳಿಂದ ಕೆತ್ತಿದ ಶೋಭಾಯಮಾನದಿಂದಲೂ ನೊಂದು ಮೃಗಗಳ ನಾಟ್ಯದಿಂದಲೂ ಈತನನ್ನು ಎಷ್ಟು ವರ್ಣಿಸಿದರು ತಿಳಿದಿಲ್ಲ. ಏ ಪರಮಾತ್ಮ, ನಿನ್ನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕೊಂಡು ನಂಬಿದೆನೋ ದೇವಾ ಕರುಣದೆ ಕಾಯೋ ಎಲ್ಲ ಕಾಯೋ ಎಲ್ಲ. ದೇವಾ ಕರುಣದೆ ಕಾಯೋ ಜನ ಕಾಯೋ ಜನ. ಶಂಕರ 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 ಕರುಣದಿಂದ ಬಂದು ಕಾಯಕೃಪಾತೆಂದು ಕರುಣದಿಂದ ಬಂದು ಕಾಯಕೃಪಾತೆಂದು ತರೆಯ ಭಕ್ತರನ್ನು ಬೇಸಿಗೆಯಿಂದಲೇ ಮಾತನಾಡದೆ ಏಕೆ ಮೌನ ದೇವಾ. ತರೆಯ ಭಕ್ತರನ್ನು ಪ್ರೀತಿಗಿಂತಲೇ ಮಾತನಾಡದೆ ಏಕೆ ಮೌನ ದೇವಾ. ಶಂಕರ ನಿಲ್ಲನೆ ನಂಬಿದೆನೋ ದೇವಾ ಕರುಣದೆ ಕಾಯೋ ಜನ ಕಾಯೋ ಜನ. ಶಂಕರ ಶಂಕರ ಶಂಕರ. ಭಯ ಬಂದ ವಿಮೋಚನ ಪಾವನ ಶರಣಗಳಿಗೆ ತಿರುವಾಗುವೆನೋ. ಭಯ ಬಂದ ವಿಮೋಚನ ಪಾವನ ಶರಣಗಳಿಗೆ ತಿರುವಾಗುವೆನೋ. ಭಕ್ತರ ಶೈಲ ವೀಕ್ಷಿಪ ಶಂಕರ ನಿನಗೆ ತಿಳಿಯದೇನೋ. ಭಕ್ತರ ಶೈಲ ವೀಕ್ಷಿಪ ಶಂಕರ ನಿನಗೆ ತಿಳಿಯದೇನೋ. ಬಾಕಿನ ತಕಕಿನ ತಾಳ ಮೃದಂಗದೆ ಬಾಕಿನ ತಾಯಿನ ತಾಳ ಮೃದಂಗ ತಾತ ತರೀರಿ ಗಾಗಕ ಮಾಮಮ ತಾತ ತರೀರಿ ಗಾಗಕ ಮಮ್ಮ ತತ ತರೀರಿ ಗಾಗಕ ಮಮ್ಮ. ಬಾಕಿನ ತಕಕಿನ ತಾಳ ಮೃದಂಗದೆ ಬಾಕಿನ ತಕಕಿನ ತಾಳ ಮೃದಂಗ ತಾತ ತರೀರಿ ಗಾಗಕ ಮಾಮಮ. ಶಂಕರ ನಂಬಿದೆನೋ ದೇವಾ ಕರುಣದೆ ಕಾಯೋ ಎಲ್ಲ ಕಾಯೋ ಎಲ್ಲ. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ರುದ್ರಾಯ ರುದ್ರಾಯ ನಮಃ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಶಿವಾಯ ನಮಃ ಹರಾಯ ನಮಃ ಶಿವಾಯ ನಮಃ ಹರಾಯ ನಮಃ. ಶಂಕರ ನಿಲ್ಲನೆ ನಂಬಿದೆನೋ ದೇವಾ ಕರುಣದೆ
ಪರಮಾತ್ಮ, ವಾಯ್ಸ್ ಯಾವ ಚರಣದಲ್ಲಿ ಕಂಬಿಕ, ಯಾವ ನೇತ್ರದಲ್ಲಿ ಕಿಡಿ ನೇತ್ರ, ಹಸ್ತದಲ್ಲಿ ತ್ರಿಶೂಲಾರಿ ಡಮರ ಯಾಗಗಳನ್ನು ನಡೆಸಿರುವ ನಟಶೇಖರನೇ ರಕ್ಕಸರನ್ನು ತೆರೆ ಬರೆದು ಅವರ ನುಂಡ ಮಾಲೆಗಳನ್ನೇ ಬಂಗಾರವಾಗಿ ಧರಿಸಿರುವ ರುದ್ರಶೇಖರನೇ ಗಜರಾಕ್ಷರರನ್ನು ಸಂಭರಿಸಿ ಗಜಧರ್ಮವನ್ನು ನಡೆಸಿದ ಗಜಶೇಖರನೇ. ಹೇ ಪರಮಾತ್ಮ, ಮೃತ್ಯುಂಜಯ, ಈ ದೀನನ ಮಳೆಯನ್ನು ರಕ್ಷಿಸಿ ಕಾಪಾಡು ದೇವ. ಮೃಗುಮಹಾಮುನಿ, ಪರಮಾತ್ಮ, ಮೃಗುಮಹಾಮುನಿಯಕ್ಕೆ ಮೃಗುಮಹಾಮುನಿಯಕ್ಕೆ ನೀ ಮಾಡಿದ ಭಜನೆಯೋಣ ಹರ್ಷಿತನಾದೇ. ಗುರುವರಯ್ಯ, ಪರಮಾತ್ಮ, ಅಜಹರಿ ಸುರೇಂದ್ರಾದಿಗಳು ಕೂಡ ಮಾಡಿರಲಿಲ್ಲ ಮೃಗುಮಹಾಮುನಿ. ಪರಮಾತ್ಮ, ಅಜಹರಿ ಸುರೇಂದ್ರಾದಿಗಳು ಕೂಡ ಮಾಡಿರಲಿಲ್ಲ ನೀ ಮಾಡಿದ ಭಜನೆಯೋಳ ಪರಮಹರ್ಷಿತನಾದೇ. ಮೃಗುಮಹಾಮುನಿ, ಪರಮಾತ್ಮ, ನೀನು ಮಾಡಿದ ಭಜನೆಯಿಂದ ಪರಮ ಹರ್ಷಿತನಾದೆನು. ಅಜ ಹರಿ ಸುರೇಂದ್ರಾದಿಗಳು ಕೂಡ ಮಾಡಿರಲಿಲ್ಲ. ನೀನು ಮಾಡಿದ ಭಜನೆಯಿಂದ ಮಹದಾನಂದವಾಯಿತು. ಆದರೂ ತಾವು ಬಂದ ವಿಚಾರವೇನು ತಿಳಿಸುವಂತವರಾಗಿ. ಪರಮಾತ್ಮ, ಗುರುವರ್ಯ, ಭೂಸ್ವರ್ಗಪುರದಲ್ಲಿ ದಕ್ಷ ಬ್ರಹ್ಮನು ಶುಭಯುತವಾದ ಯಾಗವನ್ನು ಮಾಡುವನಾದ ಕಾರಣ ದಕ್ಷ ಬ್ರಹ್ಮನ ಸತಿಯಾದ ವೇದವಲ್ಲಿಯವರು ನಿಮ್ಮನ್ನು ದಾಕ್ಷಾಯಣಿ ಸಮೇತರಾಗಿ ಶುಭಯುತ ಯಾಗಕ್ಕೆ ಕರೆತರಲು ನನಗೆ ಆಹ್ವಾನ ಪತ್ರಿಕೆಯನ್ನು ಕಳಿಸಿದ್ದಾರೆ. ಈ ಪತ್ರಿಕೆಯನ್ನು ತಮ್ಮ ಪಾದಬಿಂದಗಳಿಗೆ ಸಮರ್ಪಿಸಿಕೊಂಡು ದಾಕ್ಷಾಯಣಿ ಸಮೇತರಾಗಿ ಬರಬೇಕೆಂದು ಪ್ರಾರ್ಥಿಸುತ್ತೇನೆ ಪರಮಾತ್ಮ. ಆಹಾ, ಓಹೋ, ಸರಿ ಸರಿ ಮೃಗುಮಹಾಮುನಿ. ಪರಮಾತ್ಮ, ನಾವುಗಳಾದರೂ ಸಕಾಲಕ್ಕೆ ಅನ್ನವಿಲ್ಲದೆ ಭಿಕ್ಷೆಯನ್ನು ಬೇಡುವ ಭಿಕ್ಷುಕರು. ಆ ದಕ್ಷ ಬ್ರಹ್ಮನಾದರೂ ತ್ರಿಜಗಾಧೀಶ್ವರನು. ಇಂತಹದರಲ್ಲಿ ನಮ್ಮ ಮೇಲೆ ಅಂತಃಕರಣ ಇರುವುದೇ? ನೀವೇ ಯೋಚಿಸಿ ನೋಡಿ. ಅಲ್ಲವೇ? ಈ ವಿಚಾರವನ್ನ ಆ ವೇದವಲ್ಲಿ ಅಮ್ಮನವರಿಗೆ ನಾನೇ ತಿಳಿಸಿದೆ ಎಂದು ಹೇಳಿಬಿಡಿ. ಆಗಬಹುದು. ನಾರಾಯಣ ನಾರಾಯಣ ನಿಜ ಗುಣ ನಿರಂಜನ, ನಾರಾಯಣ ನಿಜ ಗುಣ ನಿರಂಜನ, ನಾರಾಯಣ ನಿಜ ಗುಣ ನಿರಂಜನ. ನಾರಾಯಣ ನಾರಾಯಣ ಸುಜನ ಕುಲಾವನ ಸುರಮುನಿ ಪೋಷಣ, ನಾರಾಯಣ ನಾರಾಯಣ ಸುಜನ ಕುಲಾವನ ಸುರಮುನಿ ಪೋಷಣ, ನಾರಾಯಣ ನಿಜ ಗುಣ ನಿರಂಜನ, ನಾರಾಯಣ ನಿಜ ಗುಣ ನಿರಂಜನ, ನಾರಾಯಣ ನಿಜ ಗುಣ ನಿರಂಜನ. ನಾರಾಯಣ ನಾರಾಯಣ
ಜ್ಞಾನ ಗೋಚರ ಶ್ರುತಿ ಸಾರ ವಿನೋದ ಜ್ಞಾನ ಗೋಚರ ಶ್ರುತಿ ಸಾರ ವಿನೋದ ದೀನ ಜನಾಭನ ದಾನವ ಮರ್ಧನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ತಾಪ ನಿವಾರಣ ತಾಪಸಹರಣ ನಾರಾಯಣ ನಾರಾಯಣ ತಾಪ ನಿವಾರಣ ತಾಪಸಹರಣ ತಾಪಸ ಶರಣ ಕಾರಣ ನಿಪುಣ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಿಜ ಗುಣ ನಿರಂಜನ ನಾರಾಯಣ ನಾರಾಯಣ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಿಂ ವಂದೇ ವಿಷ್ಣುಂ ಭವಭಯಹರಿಂ ಸರ್ವಲೋಕೈಕ್ಯನಾಥಂ ಸರ್ವಲೋಕೈಕ್ಯನಾಥಂ ಶಾಂತಮೂರ್ತಿ ಶೇಷಶಯನ ಕಮಲನಾಭ ವಿಶ್ವಕ್ಕೆ ಆಧಾರ ಲಕ್ಷ್ಮೀಪತಿ ಕಮಲನೇತ್ರ ಸಂಸಾರ ಭವ ಸಾಗರ ಮೌನಿಗಳಿಗೆ ಧ್ಯಾನ ಗೋಚರನಾದ ಪರಮಾತ್ಮನಿಗೆ ವಂದನೆಗಳು. ನಾರದ ಪರಮಾತ್ಮ ಮಂಗಳವಾಗಲಿ. ತೋರ್ಪದು ಸಮಸ್ತ ಜೀವಕುಲ. ನಾರದ ಪರಮಾತ್ಮ ತೋರ್ಪದು ಸಮಸ್ತ ಜೀವಕುಲ. ಎದಳು ಸಮಸ್ತ ಪ್ರಾಣಿಗಳು ಕ್ಷೇಮದಿಂದಿರ್ಪುರೆ ನಾರದ. ಜನ್ಮಾಂತರದೊಳು ಕೃತ ಕರ್ಮ ಗುಣಗಳ ಸಮಸ್ತ ಪ್ರಾಣಿಗಳು ಕ್ಷೇಮದಿಂದಿರ್ಪುರೆ ನಾರದ. ಜನ್ಮಾಂತರದಳು ಕೃತ ಕರ್ಮ ಗುಣಗಳ. ಹೌದು ಪರಮಾತ್ಮ. ಜನ್ಮಾಂತರದಳ್ಮೃತ ಕರ್ಮ ಗುಣಗಳ ಸಮಸ್ತ ಪ್ರಾಣಿಗಳು ಕ್ಷೇಮದಿಂದಿರ್ಪುರೆ ನಾರದ. ನಾರದ ಪರಮಾತ್ಮ ಲೋಕದಲ್ಲಿ ಸಮಸ್ತ ಜೀವಕುಲವು ಅವರವರ ಕೃತ ಕರ್ಮಗಳನ್ನು
ಯಮದ ಆಜ್ಞಾನುಸಾರವಾಗಿ ಪಾಲಿಸುತ್ತಿರುವರೇ ನಾರದ? ಪರಮಾತ್ಮ ನಾರದ ತುಳಸಿ ದಳ ನೀಲ ಮೇಘ ಶ್ಯಾಮ, ತುಳಸಿ ದಳ ನೀಲ ಮೇಘ ಶ್ಯಾಮ, ನೀತಿ ಗುಣಧಾಮ ಆ ಆ ಪರಮಾತ್ಮ ನಾರದ ನಿತ್ಯ ಕಲ್ಯಾಣ ಗುಣ ವೈಭವ, ನಿತ್ಯ ಕಲ್ಯಾಣ ಗುಣ ವೈಭವ, ತುಳಸಿ ದಳ ಮಾಧವ ಆ ಪರಮಾತ್ಮ ನಾರದ ಆ ವಿಚಾರವೇನೋ ಸರಿ. ಲೋಕದಲ್ಲಿ ಸಮಸ್ತ ಪ್ರಾಣಿಗಳು ಸುಕೃತ ದೇಹಗಳಿಂದ ಆ ಯಮನ ಆಲಯಕ್ಕೆ ಹೋಗಿ ಅವರವರ ಸುಕೃತ ದೇಹಗಳಿಂದಲೇ ಪರವಾಗಿ ನಿಮ್ಮ ಆಜ್ಞೆಯಂತೆಯೇ ಆ ಯಮನು ದಂಡಧರನಾಗಿ ಪಾಪಿಗಳಿಗೆ ಯಮಸ್ವರೂಪಿಯಾಗಿಯೂ ಧರ್ಮಿಗಳಿಗೆ ಧರ್ಮ ಸ್ವರೂಪಿಯಾಗಿಯೂ ಶಿಕ್ಷೆಯನ್ನಿತ್ತು ಸಂತೋಷದಿಂದಿರುವರು ಪರಮಾತ್ಮ. ನಾರದ ಪರಮಾತ್ಮ ಮುರುಲೋಕ ವನ್ನ ಜರಿಪ ನಾರದ ಮುನಿಗೆ ಏ ಆ ಪರಮಾತ್ಮ ಯಾವ ಯಾವ ಲೋಕದಲ್ಲಿ ಯಾವ ಯಾವ ಲೋಕದಲ್ಲಿ ಏನು ವಾರ್ತೆಯೋ ಆ ಮುರುಲೋಕ ವನ್ನ ಜರಿಪ ನಾರದ ಮುನಿಗೆ ಹೇ ಸಾವುದಾನದಿಂದ ಬೇಳೆ ನಾರದ ಪರಮಾತ್ಮ ಸಾವಧಾನದಿಂದ ಬೇಳೆ ಮುನಿವಾರ್ಯಾನೆ ಆ ಮುರುಲೋಕ ವನ್ನ ಜರಿಪ ನಾರದ ಮುನಿಗೆ ಆ ನಾರದ ಪರಮಾತ್ಮ ಲೋಕದ ವಿಶೇಷ ಸಮಾಚಾರಗಳೇನಾದರಿದ್ದಲ್ಲಿ ತಿಳಿಸುವಂತರಾಗಿ. ಪರಮಾತ್ಮ ಆ ವಿಚಾರವನ್ನು ಏನೆಂದು ಹೇಳಲಿ. ಭೂಸರ್ಗಪುರದಲ್ಲಿ ನಿಮ್ಮ ಮಾವನವರಾದ ದಕ್ಷ ಬ್ರಹ್ಮನು ಸ್ವಾಮಿ ತಾಯಿ ಲಕ್ಷ್ಮೀದೇವಿ ನಾರದ ನಿಮ್ಮ ತಂದೆಯವರಾದ ದಕ್ಷ ಭೂಪನು ಮಹಾ ಶುಭಯುತವಾದ ಯಾಗವನ್ನು ಮಾಡುವ ಉದ್ದೇಶದಿಂದ ಕೈಲಾಸಾಧಿಪತಿಯಾದ ಪರಶಿವಮೂರ್ತಿಯನ್ನು ಹಾಗೂ ಪುತ್ರಿಯಾದ ಗೌರಿ ದೇವಿಯರನ್ನು ಕರೆದು ತರಲು ಆ ಕೈಲಾಸಕ್ಕೆ ಹೋದ ಸಮಯದಲ್ಲಿ ಆ ಗೌರಿಶಂಕರನಾದರೂ ಯೋಗಾರೂಢದಲ್ಲಿ ಕುಳಿತಿದ್ದರಿಂದ ದಕ್ಷ ಭೂಪನನ್ನು ಮಾತನಾಡಿಸಲು ಸಾಧ್ಯವಾಗಲಿಲ್ಲ. ಇಷ್ಟಕ್ಕೋಸ್ಕರವೇ ಆ ದಕ್ಷ ಬ್ರಹ್ಮನು ಪರಮೇಶ್ವರನನ್ನು ಹೀಯಾಳಿಸಿ ಹೊರಟು ಹೋದನು. ಇಷ್ಟರಲ್ಲಿಯೇ ನಿಜಾಂಶವು ಗೊತ್ತಾಗುತ್ತದೆ. ಕಾಲವು ಬಹಳವಾಯಿತು, ನಾನಿನ್ನು ಹೊರಡುವೆನು ಪರಮಾತ್ಮ. ಹಾಗೆ ಆಗಲಿ ನಾರದ. ತಾಯಿ ನಿನಗೆ ಲಕ್ಷ್ಮೀದೇವಿ, ನಾನಿನ್ನೂ ಹೊರಡುವೆನು. ಹಾಗೆ ಆಗಲಿ ನಾರದ. ನಾರಾಯಣ ನಾರಾಯಣ. ಜಗದೀಶನಾಡುವ ಜಗವೇ ನಾಟಕರಂಗ, ಸಂಚಾರಿ ತಾನಾಗಿ ಕಾಣುವ ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ಸರಿ ಸಮತಮಗೆ ಯಾರಿ ಪರೆನುವರೇ,
ಸರಿ ಸಮ ತಮಗೆ ಯಾರಿ ಪರೆನ್ನುವರೇ ಮೆರೆಯುತ್ತೆ ಬರದಿ ಅಪಜಯ ಪಡದೆ ಮೆರೆಯುತ್ತೆ ಬರದಿ ಅಪಜಯ ಪಡದೆ ನಾರದ ಮೋದವ ಬೀರುವ ನಾರಾಯಣ ನಾರಾಯಣ ನಾರದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕರಂಗ ಸಂಚಾರಿ ತಾನಾಗಿ ಕಾಡುವ ಜಗವೇ ನಾಟಕರಂಗ ನಾರಾಯಣ ನಾರಾಯಣ ಡಾಂಬಿಕ ಜನರ ಡಂಬವನಳಿಸಿ ನಾರಾಯಣ ನಾರಾಯಣ ಡಾಂಬಿಕ ಜನರ ಡಂಬವನಳಿಸಿ ಧಾರ್ಮಿಕ ಜನರ ಕೀರ್ತಿಯ ಉಳಿಸಿ ಧಾರ್ಮಿಕ ಜನರ ಕೀರ್ತಿಯ ಉಳಿಸಿ ನ್ಯಾಯದ ನಾಂದಿಯ ಆಡುವ ನಾರಾಯಣ ನಾರಾಯಣ ನ್ಯಾಯದ ನಾಂದಿಯ ಆಡುವ ಜಗದೀಶ ನಾಡುವ ಜಗವೇ ನಾಟಕರಂಗ ಸಂಚಾರಿ ತಾನಾಗಿ ಕಾಣುವ ಜಗವೇ ನಾಟಕರಂಗ ನಾರಾಯಣ ನಾರಾಯಣ ಸತ್ಯ ಸ್ವರೂಪದ ದೀಪವ ಬೆಳಗಲು ನಾರಾಯಣ ನಾರಾಯಣ ಸತ್ಯ ಸ್ವರೂಪದ ದೀಪವ ಬೆಳಗಲು ಮಿಥ್ಯಾಭಾವದ ನೀತಿಯ ಉಳಿಸಲು ಮಿಥ್ಯಾಭಾವದ ನೀತಿಯ ಅಳಿಸಲು ಜ್ಞಾನದ ಜ್ಯೋತಿಯ ಬೆಳಗುವ ನಾರಾಯಣ ನಾರಾಯಣ ಜ್ಞಾನದ ಜ್ಯೋತಿಯ ಬೆಳಗುವ ಜಗದೀಶ ನಾಡುವ ಜಗವೇ ನಾಟಕರಂಗ ಸಂಚಾರಿ ತಾನಾಗಿ ಕಾಣುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ಜಗವೇ ನಾಟಕರಂಗ ನಾರಾಯಣ ನಾರಾಯಣ